ಕೋಟಿ ಕೋಟಿ ಹಣ ಕೊಟ್ಟು ಅಪಾರ್ಟ್ಮೆಂಟ್ ಖರೀದಿಸಿದ ಮಾಲೀಕರು ದಿಢೀರನೆ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು. ಲಕ್ಸುರಿ ಅಪಾರ್ಟ್ಮೆಂಟ್ ಏನೋ ತೆಗೆದುಕೊಂಡಿದ್ದೀವಿ, ಆದ್ರೆ ಸೂಕ್ತ ಸೌಕರ್ಯಗಳೇ ಇಲ್ಲವಾಗಿದೆ. ಮುಂದೇನಾಯ್ತು ಗೊತ್ತಾ? ಹ್ಯಾವ್ ಎ ಲುಕ್. ಅಪಾರ್ಟ್ಮೆಂಟ್ ಸುರಕ್ಷತೆಗಾಗಿ ಪ್ರೊಟೆಸ್ಟ್. ಪಾರ್ಕ್ವೆಸ್ಟ್ ಅಪಾರ್ಟ್ಮೆಂಟ್ ನಿವಾಸಿಗಳಿಂದ ಪ್ರೊಟೆಸ್ಟ್. ಬಿನ್ನಿಪೇಟೆಯ ಬಳಿ 200ಕ್ಕೂ ಹೆಚ್ಚು ಜನರ ಆಕ್ರೋಶ. ಕೋಟಿ ಕೋಟಿ ಹಣ ಕೊಟ್ಟು ಖರೀದಿ ಮಾಡಿದ ಅಪಾರ್ಟ್ಮೆಂಟ್ ನಿವಾಸಿಗಳು ದಿಢೀರನೆ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು. ಬಿನ್ನಿಪೇಟೆಯ ಪಾರ್ಕ್ವೆಸ್ಟ್ ಅಪಾರ್ಟ್ಮೆಂಟ್ನ 200ಕ್ಕೂ ಹೆಚ್ಚು ನಿವಾಸಿಗಳು ಅಪಾರ್ಟ್ಮೆಂಟ್ನ ಆವರಣದಲ್ಲಿ ಫುಟ್ಪಾತ್ ಸರಿಯಿಲ್ಲ, ವಾಹನಗಳ ಓಡಾಟಕ್ಕೆ ರಸ್ತೆ ಕಿರಿದಾಗಿದೆ ಅಂತ ಬ್ಯಾನರ್ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಈ ಬಗ್ಗೆ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿದ ಕಂಪನಿ ಗಮನ ಹರಿಸ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಪಾತ್ವೇನಲ್ಲಿ ಅದು ಜನರು ಹೋಗೋದಕ್ಕೇನೂ ದಾರಿ ಇಲ್ಲ. ಮತ್ತು ಸಪೋಸ್ ಟುಮಾರೋ ನಾನು ಒಂದು ವೀಲ್ ಚೇರ್ ತೊಗೊಂಡು ಹೋಗ್ಬೇಕಂದ್ರೆ ಅಲ್ಲಿ ಅಷ್ಟಕ್ಕೂ ದಾರಿ ಇಲ್ಲ. ಸೊ ದಟ್ ಈಸ್ ವೆರಿ ಡೇಂಜರ್ ಫಾರ್ ದ ಫ್ಯಾಮಿಲಿ ಹೂ ಆರ್ ಸ್ಟೇಯಿಂಗ್ ಇನ್ಸೈಡ್, ಫಾರ್ ಆಲ್ ದ 1500 ರೆಸಿಡೆಂಟ್ಸ್. ಸೊ ಅದು ಸಲಗ ನಾವು ರಿಕ್ವೆಸ್ಟ್ ಮಾಡಿ ಒಂದು 10 ಮೇಲ್ ಕಳಿಸಿದ್ದೀವಿ, 2 ಮಂತ್ಸ್ಲೇ ಫಾಲೋ ಮಾಡ್ತಾ ಇದ್ದೀವಿ. ಅವ್ರು ಏನೂ ನಮಗೆ ಆನ್ಸರ್ ಎಕ್ನಾಲೇಜ್ಮೆಂಟ್ನೂ ಮಾಡಿಲ್ಲ. ಅದು ಸಲುವಾಗ ಇವತ್ತು ಈ ಪರಿಸ್ಥಿತಿಗೆ ಬಂದು ಇವತ್ತು ನಾವು ಒಂದು ಸೈಲೆನ್ಸ್ ಪ್ರೊಟೆಸ್ಟ್ ಮಾಡೋಣ ಅಂತ ನಿರ್ಧರಿಸಿದ್ದೀವಿ. ಅದು ನಾವು ಎಲ್ಲರೂ ಸೇರಿ ಮಾಡಿದ್ದೀವಿ. ಈ ಅಪಾರ್ಟ್ಮೆಂಟ್ನಲ್ಲಿ 1400 ಫ್ಲಾಟ್ಗಳಿವೆ. 800ಕ್ಕೂ ಹೆಚ್ಚು ಕಾರ್ಗಳು ಈ ಅಪಾರ್ಟ್ಮೆಂಟ್ ಆವರಣದಲ್ಲಿ ನಿತ್ಯ ಓಡಾಡುತ್ತವೆ. ಆದರೆ ಅಪಾರ್ಟ್ಮೆಂಟ್ಗೆ ಸಂಪರ್ಕ ಕಲ್ಪಿಸುವಂತೆ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅದು ಅವೈಜ್ಞಾನಿಕವಾಗಿದೆ. 12 ಮೀಟರ್ ಅಗಲ ಇರಬೇಕಿದ್ದ ರಸ್ತೆಯನ್ನ 8 ಮೀಟರ್ನಷ್ಟೇ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ವಾಹನಗಳು ಓಡಾಡೋದಕ್ಕೂ ಸಮಸ್ಯೆ ಆಗ್ತಿದೆ. ಅಪಘಾತಗಳಾಗುವ ಸಾಧ್ಯತೆಗಳಿದ್ದು ರಸ್ತೆಯನ್ನ ಅಗಲೀಕರಣ ಮಾಡುವಂತೆ ಪಟ್ಟು ಹಿಡಿದ್ರು. 5 ವರ್ಷದ ಹಿಂದೆ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. 5 ವರ್ಷದಿಂದ ಬೇಕಾದಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾದ ಪ್ರಾಬ್ಲಮ್ ಏನು ಅಂತಂದರೆ ಈ ಮಳೆ, ಇವಾಗ ರೀಸೆಂಟಾಗಿ ಬಂದ ಮಳೆ ಇದರಲ್ಲಿ ಬೇಸ್ಮೆಂಟ್ 2ನಲ್ಲಿ ಎಲ್ಲರೂ ನಮ್ಮ ಕಾರ್ಸು ನಿಲ್ಲಿಸಿದ್ವಿ. ಬೇಸ್ಮೆಂಟ್ 1ನಲ್ಲಿ ಸ್ವಲ್ಪ ಅಫೆಕ್ಟ್ ಆಗಿದೆ. ಬೇಸ್ಮೆಂಟ್ 2ನಲ್ಲಿ ಎಷ್ಟು ನಿಂತಿದ್ರು ಸುಮಾರು ನೀರು ನಿಂತಿದೆ. ಕಾರುಗಳೆಲ್ಲ ಅರ್ಧ ಮುಳುಗಡೆ ಆಗಿದೆ. ಅದಕ್ಕೆ ಪ್ರಾಪರ್ ಡ್ರೈನೇಜ್ ಮಾಡಿಲ್ಲ ಪಾರ್ಕ್ವೆಸ್ಟ್ ಶಪುರ್ಜಿ ಪಲೋಂಜಿ ಬಿಲ್ಡರ್ಸು. ಅವರ ಖ್ಯಾತಿ ನೋಡಿ ನಾವೆಲ್ಲ ನಂಬಿ ಈ ಮನೆ ತೊಗೊಂಡಿದ್ವಿ. ಬಟ್ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ನಾವು ಇದನ್ನು ನೋಡಲಿಲ್ಲ. ಅಪಾರ್ಟ್ಮೆಂಟ್ ಮುಂಭಾಗ ರಸ್ತೆಯಲ್ಲಿ ಮಹಿಳೆಯರು ಪ್ರತಿಭಟನೆ ಮಾಡ್ತಿದ್ದಂತೆ ಅಲರ್ಟ್ ಆದ ಸ್ಥಳೀಯ ಪೊಲೀಸರು ಪ್ರತಿಭಟನೆ ಮಾಡದಂತೆ ಸೂಚನೆ ನಡೆಸಿದ್ರು. 1 ವಾರದೊಳಗೆ ಸಮಸ್ಯೆ ಇತ್ಯರ್ಥ ಆಗದಿದ್ರೆ ರಸ್ತೆಗಿಳಿದು ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ಅಪಾರ್ಟ್ಮೆಂಟ್ ನಿವಾಸಿಗಳು ನೀಡಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.